ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮನೆ ತಗೋಬೇಕು, ನಮ್ಮದೇ ಒಂದು ಮನೆ ಮಾಡ್ಕೋಬೇಕು ಅಂತ ಇರೋರಿಗೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಇದು. ಸೈಟ್ ಮಾಡಿ ಮನೆ ಕಟ್ಟದ, ಅಪಾರ್ಟ್ಮೆಂಟಾ? ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಹಿಂದೆಲ್ಲ ನಗರಗಳಲ್ಲಿ ಹೆಚ್ಚು ವಟಾರಗಳಿರ್ತಾ ಇದ್ವು. 4 ದಾರಿ, 100 ಮನೆ, ಮರ, ದನ, ಕರು, ಆಡು, ಕುರಿಗಳೆಲ್ಲ ಇರ್ತಾ ಇದ್ವು. ವಟಾರದ ಆಚೆಗೆ ಗದ್ದೆ, ಬಾವಿಗಳಿರ್ತಾ ಇದ್ವು. ಬೆಂಗಳೂರಿನಂಥ ನಗರದ ಮಧ್ಯದಲ್ಲಿ ಜಸ್ಟ್ 25-30 ವರ್ಷಗಳ ಹಿಂದೆ 100 ಎಕರೆ ಗದ್ದೆಗಳು ಇದ್ವು. ಆದರೆ ಈಗ ಅವುಗಳ ಜಾಗದಲ್ಲಿ ತಲೆ ಎತ್ತಿ ನೋಡಿದ್ರೆ ಕತ್ತು ನೋವು ಬರುವಷ್ಟು ಎತ್ತರದ ಅಪಾರ್ಟ್ಮೆಂಟ್ಗಳೇ ಇವೆ. ಮರಗಳ ಬದಲು ಪಾರ್ಕಿಂಗ್ ಲಾಟ್, ಬಾವಿಗಳ ಬದಲು ಸ್ವಿಮ್ಮಿಂಗ್ ಪೂಲ್ಗಳಿವೆ. ಅಪಾರ್ಟ್ಮೆಂಟ್ಗಳಲ್ಲಿ ದನ, ಕರು ಯಾಕೆ? ಕೆಲ ಕಡೆ ನಾಯಿ, ಬೆಕ್ಕುಗಳಿಗೂ ಎಂಟ್ರಿ ಇರಲ್ಲ. ಹಾಗಿದ್ರೆ ಈ ಅಪಾರ್ಟ್ಮೆಂಟ್ಗಳಿಗೂ ರೆಗ್ಯುಲರ್ ಮನೆಗಳಿಗೂ ಏನು ಡಿಫ್ರೆನ್ಸ್? ಮನೆ ತಗೊಳ್ಳೋರಿಗೆ ಭಾಳ ಇಂಪಾರ್ಟೆಂಟ್ ಇದು. ಈ ದುಡ್ಡು ಕಾಸಿನ ವಿಚಾರದಲ್ಲಿ ಯಾವುದು ಒಳ್ಳೆಯದು, ಯಾವುದು ಹೆಚ್ಚು ಪ್ರಾಕ್ಟಿಕಲ್? ನಗರಗಳಲ್ಲಿ ಸೈಟ್ ತಗೊಂಡು ಮನೆ ಕಟ್ಟೋದು ಬೆಟರ, ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ತಗೊಳ್ಳೋದು ಬೆಟರ, ಫ್ಲ್ಯಾಟ್ ತಗೊಳ್ಳೋದು ಬೆಟರ? ಈ ಮಹಾ ಗೊಂದಲವನ್ನು ಈ ವರದಿಯಲ್ಲಿ ಅನಲೈಸ್ ಮಾಡ್ತಾ ಹೋಗೋ ಪ್ರಯತ್ನ ಮಾಡೋಣ. ಕಡೆಯಲ್ಲಿ ನಿಮಗೆ ಒಂದು ಕ್ಲಾರಿಟಿ ಸಿಗಬಹುದು. ಯಾವುದು ಬೆಸ್ಟ್? ಸ್ನೇಹಿತರೆ, ನಗರಗಳಿಗೆ ಕಾಂಕ್ರೀಟ್ ಕಾಡುಗಳು ಅಂತ ಪಟ್ಟ ಬರೋಕೆ ಈ ಅಪಾರ್ಟ್ಮೆಂಟ್ಗಳು ಕಾರಣ. ಯಾಕಂದರೆ ಇವುಗಳ ಗಾತ್ರ ಆಗಿರುತ್ತೆ. 50-60 ಫ್ಲೋರ್ಗಳ ಅಪಾರ್ಟ್ಮೆಂಟ್ಸ್ ಜಗತ್ತಿನ ಎಲ್ಲ ಮೇಜರ್ ನಗರಗಳಲ್ಲೂ ಇದ್ದಾವೆ. ಮಿನಿಮಮ್ 13, 15, 20 ಫ್ಲೋರ್ಸ್ ಇರ್ತವೆ. ಇವುಗಳನ್ನು ಸೆಲ್ಫ್ ಕಂಟೈನ್ಡ್ ಯೂನಿಟ್ಸ್ ಅಂತ ಹೇಳ್ತಾರೆ. ಅಂದರೆ A to Z ಎಲ್ಲ ವ್ಯವಸ್ಥೆ ಕಾಂಪೌಂಡ್ ಒಳಗೇನೆ ಇರುತ್ತೆ. ಇದಕ್ಕೆ ತುಂಬ ಪಾಪ್ಯುಲರ್ ಇವು. ಡಿಮಾಂಡ್ ಕೂಡ ಜಾಸ್ತಿ ಆಗ್ತಾನೆ ಇದೆ. ಇನ್ನೊಂದು ಕಡೆ ಸೈಟ್ ತಗೊಂಡು ಕಟ್ಟೋ ಮನೆಗಳಲ್ಲಿ ಅವುಗಳದ್ದೇ ಬೇರೆ ಅಡ್ವಾಂಟೇಜಸ್ ಇರುತ್ತೆ. ಅವ್ರ ಪಾಡಿಗೆ ಅವ್ರು ಸಪ್ರೇಟ್ ಆಗಿರ್ಬೋದು ಅಂತ ಪ್ರತ್ಯೇಕತೆ ಬೇಕು ಅನ್ನೋರಿಗೆ. ಹಾಗೆ ಬೇಕಾದ ಹಾಗೆ ಮನೆ ಕಟ್ಕೋಬಹುದು, ಸ್ವಂತ ಲಾನ್ ಮಾಡ್ಕೋಬಹುದು, ಇಷ್ಟ ಬಂದಷ್ಟು ಜನ ವಾಸ ಮಾಡ್ಬೋದು. ಆದರೆ ಭದ್ರತೆ, ಪ್ರಾಕ್ಟಿಕಾಲಿಟಿ ಸೇರಿದ ಹಾಗೆ ಇನ್ನೂ ಹಲವು ವಿಚಾರಗಳಲ್ಲಿ ಅಪಾರ್ಟ್ಮೆಂಟ್ ಸ್ವಂತ ಮನೆಗಿಂತ ಬೆಸ್ಟ್ ಅನ್ನೋ ಒಪಿನಿಯನ್ ಕೂಡ ಇದೆ. ಅದು ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕೂ ಮುಂಚೆ ಮನೆ ತಗೋಬೇಕಾದ್ರೆ ಮುಖ್ಯವಾಗಿ ಇನ್ನೊಂದು ಫ್ಯಾಕ್ಟರ್ ಯಾವ್ದು ಬರುತ್ತೆ? ಹೋಮ್ ಲೋನ್. ಸೈಟ್ ತಗೊಳ್ಬೇಕಾದ್ರೂ ಅಷ್ಟೇ, ಮನೆ ತಗೋಬೇಕಾದ್ರೂ ಅಷ್ಟೇ, ಇದು ತುಂಬ ಇಂಪಾರ್ಟೆಂಟ್ ಅಲ್ಲ? ಹೋಮ್ ಲೋನ್, ಅದ್ರ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿ ಕೊಡ್ತೀವಿ. ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಪ್ರಗತಿ ಮತ್ತು ಪ್ರಗತಿ ಪ್ಲಸ್ ಹೋಮ್ ಲೋನ್ ಪ್ಲಾನ್ಗಳಲ್ಲಿ ಕನಿಷ್ಠ 5 ಲಕ್ಷ ರೂಪಾಯಿಯಿಂದ 1.5 ಕೋಟಿವರೆಗೆ ಹೋಮ್ ಲೋನ್ಸ್ ಕೊಡ್ತಾ ಇದ್ದಾರೆ. ಇಂಟ್ರೆಸ್ಟ್ ವರ್ಷಕ್ಕೆ 8.6% ಶುರುವಾಗುತ್ತೆ. ಬರೋಬ್ಬರಿ 30 ವರ್ಷಗಳ ಅವಧಿಗೆ ಹೋಮ್ ಲೋನ್ ನೀವು ತಗೋಬಹುದು. ನೀವು ಬಿಲ್ಡ್ ಮಾಡ್ತಿರೋ ಅಥವಾ ಖರೀದಿ ಮಾಡ್ತಿರೋ ಪ್ರಾಪರ್ಟಿಯ ಮಾರ್ಕೆಟ್ ವ್ಯಾಲ್ಯೂನ 90% ವರೆಗೂ ಲೋನ್ ಸಿಗುತ್ತೆ. ಜೊತೆಗೆ ಲೋನನ್ನು ಬೇರೆ ಲೆಂಡರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಇದೆ. ಬೇರೆ ಸಂಸ್ಥೆ ನಿಮ್ಮ ಲೋನ್ಗೆ ಏನಾದರೂ ಇನ್ನೂ ಕಮ್ಮಿ ಬಡ್ಡಿ ಕೊಡ್ತಾರೆ ಅಂದರೆ ನೀವು ಈ ಲೋನ್ನ ಬೇರೆ ಆ ಕಮ್ಮಿ ಬಡ್ಡಿ ಕೊಡೋ ಬ್ಯಾಂಕಿಗೆ ಟ್ರಾನ್ಸ್ಫರ್ ಕೂಡ ಮಾಡ್ಕೋಬೋದು. ಜೊತೆಗೆ ಸಾಲೋದಿಲ್ಲ ಅಂದರೆ 30%ವರೆಗೆ ಟಾಪಪ್ ಕೂಡ ಪಡ್ಕೋಬೋದು. ಈ ರೀತಿ ಹಲವು ಟಾಪಪ್ ಪ್ಲ್ಯಾನ್ಸ್ ಇವೆ. ಆದಿತ್ಯ ಬಿರ್ಲಾ ವೆಬ್ಸೈಟ್ನಲ್ಲೇ ನೀವು ಹೋಮ್ ಲೋನ್ EMI ಕ್ಯಾಲ್ಕುಲೇಟ್ ಕೂಡ ಮಾಡ್ಬೋದು. ಲೋನ್ ಅಪ್ಲೈ ಮಾಡೋದ್ರಿಂದ ಹಿಡಿದು ಹಣ ನಿಮ್ಮ ಕೈಗೆ ಬರೋವರೆಗೆ ಎಲ್ಲ ಪ್ರೋಸೆಸ್ ಬಹಳ ಕ್ವಿಕ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿ ಆನ್ಲೈನಲ್ಲಿ ಆಗೋಗುತ್ತೆ. ಜೊತೆಗೆ ಡಾಕ್ಯುಮೆಂಟೇಷನ್ಗಾಗಿ ಕಂಪನಿಯ ಆಫೀಸರ್ಸ್ ನಿಮ್ಮ ಮನೆ ಬಾಗಿಲಿಗೆ ಅವರೇ ಬರ್ತಾರೆ. ಸೊ ನೀವು ಬ್ರಾಂಚಿಗೆ ಹೋಗೋ ಅಗತ್ಯ ಕೂಡ ಇಲ್ಲ. ಮನೆ ಮಾಡೋದ್ರೊಂದಿಗೆ ಹಲವು ಫರ್ನಿಚರ್ ಮತ್ತು ಇಂಟೀರಿಯರ್ ಡಿಸೈನರ್ ಕಂಪನಿಗಳಿಂದ ಫ್ರೀ ಆಫರ್ಗಳನ್ನು ಕೂಡ ಪಡ್ಕೋಬೋದು. ಅಲ್ಲದೆ ಫ್ಲೋಟಿಂಗ್ ಇಂಟ್ರೆಸ್ಟ್ ರೇಟ್ನ ಲೋನ್ಗಳ ಎಕ್ಸ್ಟ್ರಾ ಪೇಮೆಂಟ್ಗೆ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಅಂದರೆ ದುಡ್ಡು ಎಕ್ಸ್ಟ್ರಾ ಇದ್ದಾಗ ಸ್ವಲ್ಪ ಕಟ್ಕೊಂಡು ಬೇಗ ಮುಗಿಸ್ತೀನಿ ಅಂದರೆ ಪ್ರೀ ಪೇಮೆಂಟ್ ಚಾರ್ಜಸ್ 0 ಇರುತ್ತೆ. ಈ ಹೋಮ್ ಲೋನ್ ಪಡ್ಕೊಳ್ಳೋಕ್ಕೆ ಇನ್ನೂ ಏನೇನು ಕ್ರೈಟೀರಿಯಾ ಇರುತ್ತೆ. ಎಲಿಜಿಬಿಲಿಟಿ ಏನೇನು ಇರಬೇಕು, ಏನೆಲ್ಲ ಗ್ಯಾರಂಟಿ ಕೊಡಬೇಕು, EMI ಎಷ್ಟು ಬರುತ್ತೆ, ಯಾವ ಅಮೌಂಟ್ಗೆ, ನಿಮಗೆ ಎಷ್ಟು ಲೋನ್ ಪಡೆಯೋ ಸಾಮರ್ಥ್ಯ ಇದೆ, ಅದೆಲ್ಲವನ್ನು ಚೆಕ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಕನಸಿನ ಮನೆಯನ್ನು ನಿಮ್ಮದಾಗಿಸಿಕೊಳ್ಳೋಕೆ ಫಿನಾನ್ಸ್ ಆಪ್ಷನನ್ನು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಸ್ವಂತ ಮನೆ ಹಾಗೂ ಅಪಾರ್ಟ್ಮೆಂಟ್ ಎರಡರಲ್ಲೂ ಅದರದ್ದೇ ಆದ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ ಇವೆ. ಆರ್ಥಿಕವಾಗಿ ನೋಡೋದಾದರೆ ಮೊದಲನೇದಾಗಿ ನಗರದ ಮಧ್ಯಭಾಗದಲ್ಲಿ ಪ್ರಾಪರ್ಟಿ ತಗೋಬೇಕು ಅಂದರೆ ಖಾಲಿ ಸೈಟ್ ಅಂತೂ ಬಹಳ ಕಷ್ಟ. ಲಿಮಿಟೆಡ್ ಸಪ್ಲೈ ಇರೋದ್ರಿಂದ ಸೈಟ್ ಹಾಗೂ ಮನೆಗಳಿಗೆ ಕೋಟ್ಯಂತರ ರೂಪಾಯಿ ಬೆಲೆ ಇರುತ್ತೆ. ನಗರದ ಹೊರವಲಯದಲ್ಲಿ ಸೈಟ್ ತಗೋಬೇಕು ಅಂದರೂ ಕೂಡ 35-40 ಲಕ್ಷ ಆಗುತ್ತೆ. ಯಾವ ಜಾಗದಲ್ಲಿ ನೋಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಅದೇ ಬೆಲೆಗೆ ನಗರಗಳಲ್ಲಿ 2 BHK ಫ್ಲ್ಯಾಟ್ಗಳು ಶುರುವಾಗ್ತವೆ. ಕಡಿಮೆ ಭೂಮಿಯಲ್ಲಿ ಹೆಚ್ಚು ಮನೆಗಳನ್ನು ಕಟ್ಟೋ ಪಾಸಿಬಿಲಿಟಿ ಇರೋದ್ರಿಂದ ಫ್ಲ್ಯಾಟ್ಗಳ ಸಪ್ಲೈ ಜಾಸ್ತಿ ಇರುತ್ತೆ. 1 ಎಕರೆ ಜಾಗದಲ್ಲಿ ನೀವು 100,000 ಫ್ಲ್ಯಾಟ್ಗಳನ್ನು ಈ ಥರ ಕಟ್ಟಿಬಿಡ್ಬೋದಲ್ಲ. ಹಾಗಾಗಿ ಕಮ್ಮಿ ರೇಟಿಗೆ ಸಿಕ್ಬಿಡ್ತವೆ ಈ ಸೈಟ್ ಪ್ಲಸ್ ಮನೆ ಕಂಪೇರ್ ಮಾಡಿದ್ರೆ. ಆದರೆ ನೀವು ಗಮನಕ್ಕಿರಲಿ, ಸಪ್ಲೈ ಈಸಿ ಇರೋದ್ರಿಂದ ಎಷ್ಟು ಬೇಕಾದರೂ ಸಪ್ಲೈ ಕ್ರಿಯೇಟ್ ಮಾಡ್ಬೋದಾಗಿರೋದ್ರಿಂದ ಬೆಲೆ ಕೂಡ
ಇಂಡಿಪೆಂಡೆಂಟ್ ಲ್ಯಾಂಡ್ ಪ್ಲಸ್ ಮನೆಗೆ ಏನು ಅಪ್ರಿಷಿಯೇಷನ್ ಆಗುತ್ತೋ ಅಷ್ಟು ವೇಗವಾಗಿ ಇವು ಆಗೋದಿಲ್ಲ. ಇದು ಜನರಲ್ ಥಿಯರಿ. ಆದರೆ ಸದ್ಯಕ್ಕೆ ಬೆಂಗಳೂರಂತ ನಗರಗಳಲ್ಲಿ ಅಪಾರ್ಟ್ಮೆಂಟ್ಗಳ ಬೆಲೆ ಕೂಡ ಸಿಕ್ಕಾಪಟ್ಟೆ ಅಪ್ರಿಷಿಯೇಟ್ ಆಗ್ತಾ ಇದೆ, ಬೂಮ್ ಆಗ್ತಾ ಇದೆ. ಸದ್ಯಕ್ಕೆ ಬೂಮ್, ರಿಯಲ್ ಎಸ್ಟೇಟ್ ಬೂಮ್ ಸೈಕಲ್ ನಡೀತಾ ಇದೆ. ಹಾಗಾಗಿ ಈ ಒಂದು ಪೀರಿಯಡ್ನಲ್ಲಿ ಲಾಸ್ಟ್ ಒಂದು 5-6 ವರ್ಷ ಮತ್ತು ಮುಂದಿನ 2-3 ವರ್ಷದಲ್ಲಿ ಅಪಾರ್ಟ್ಮೆಂಟ್ ತಗೊಂಡ್ರೂ ಕೂಡ ಅಪ್ರಿಷಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಯಾವತ್ತಿಗೂ ಕೂಡ ನನಗೆ ಒಳ್ಳೆ ಅಪ್ರಿಷಿಯೇಷನ್ನೇ ಬೇಕು ಅಂತ ಹೇಳಿದ್ರೆ ಅಪಾರ್ಟ್ಮೆಂಟ್ಗಿಂತ ಲ್ಯಾಂಡೇ ಬೆಟರ್. ಆದರೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಅಪಾರ್ಟ್ಮೆಂಟ್ನ ಇನ್ನೊಂದಷ್ಟು ಪ್ಲಸ್ ಇದಾವೆ, ಲ್ಯಾಂಡ್ದು ಇನ್ನೊಂದಷ್ಟು ಪ್ಲಸ್ ಇದಾವೆ, ಎರಡರದ್ದು ಇನ್ನೊಂದಷ್ಟು ಮೈನಸ್ ಕೂಡ ಇದಾವೆ. ಅದನ್ನು ಕೂಡ ನಾವು ತಿಳ್ಕೊಳ್ಳೇಬೇಕು ಡಿಸಿಷನ್ ಮಾಡೋಕ್ಕಿಂತ ಮುಂಚೆ. ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲ್ಯಾಟ್ ಖರೀದಿ ಮಾಡೋದು, ಸೈಟ್ ತಗೊಂಡು ಲೀಗಲ್ ಇಶ್ಯೂಸ್ ಕ್ಲಿಯರ್ ಮಾಡಿಕೊಂಡು ಮನೆ ಕಟ್ಟೋದಕ್ಕಿಂತ ತುಂಬ ಈಸಿ. ಅಪಾರ್ಟ್ಮೆಂಟ್ಗಳನ್ನು ರೆಗ್ಯುಲೇಟ್ ಮಾಡೋಕೆ ಕರ್ನಾಟಕದಲ್ಲಿ ರೇರಾ ಅಥವಾ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಆಫ್ ಕರ್ನಾಟಕ ಇದೆ. ಹಾಗಾಗಿ ಪ್ರತಿಷ್ಠಿತ ಬಿಲ್ಡರ್ಗಳ, ರೆಪ್ಯೂಟೆಡ್ ಬ್ರ್ಯಾಂಡ್ಗಳ ಅಪಾರ್ಟ್ಮೆಂಟ್ನ, ಫ್ಲ್ಯಾಟ್ನ ತಗೊಂಡ್ರೆ ಲೀಗಲ್ ಸಮಸ್ಯೆಗಳು ನಿಮಗೆ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಆಲ್ಮೋಸ್ಟ್. ಆದರೆ ಸೈಟ್ ತಗೊಂಡು ಮನೆ ಕಟ್ಟುವಾಗ ಆ ಸೈಟ್ ಅಥವಾ ಮನೆಯ ಡಾಕ್ಯುಮೆಂಟ್ಸ್, ಲಿಟಿಗೇಷನ್ಸ್ ಚೆಕ್ ಮಾಡೋದ್ರವರೆಗೆ ಎಲ್ಲ ಗ್ರಾಹಕರ ಜವಾಬ್ದಾರಿ ಆಗಿರುತ್ತೆ. ಕೆಲ ಸೆಲ್ಲರ್ಗಳು ಹಣವನ್ನು ಅರ್ಧ ವೈಟ್ ಕೊಡಿ, ಅರ್ಧ ಕ್ಯಾಶ್ ಕೊಡಿ ಅಂತ ನಿಮ್ಮ ಹತ್ರ ಡಿಮ್ಯಾಂಡ್ ಮಾಡ್ತಾರೆ. ಜೊತೆಗೆ ಎಲ್ಲ ರೀತಿಯ ಪರ್ಮಿಟ್ಸ್ ತಗೊಂಡು ಟ್ಯಾಕ್ಸ್ ಕಟ್ಕೊಂಡು ಮನೆ ಕಟ್ಟಿದ್ರೂ ಕೂಡ ಮುಂದೆ ಯಾರೋ ಬಂದು ಮನೆಗೆ ನೋಟಿಸ್ ಅಂಟಿಸಿ ಹೋಗ್ಬೋದು, ಇದು ನಂದು ಅಂತ ಹೇಳಿ. ಆಮೇಲೆ ಕೋರ್ಟಲ್ಲಿ ಫೈಟ್ ಮಾಡಬೇಕಾಗತ್ತೆ, ಇಡೀ ಜೀವನ ಸವಿಸಬೇಕಾಗತ್ತೆ. ಈ ರೀತಿ ತುಂಬ ಪ್ರಾಬ್ಲಮ್ ಇರುತ್ತೆ ನಾವು ಇಂಡಿಪೆಂಡೆಂಟ್ ಆಗಿ ಜಾಗ ಹುಡುಕಿಬಿಟ್ಟು ತಗೊಂಡು ಮನೆ ಕಟ್ತೀವಿ ಅಂದರೆ. ಆದರೆ ಬ್ರ್ಯಾಂಡೆಡ್ ಬಿಲ್ಡರ್ಗಳ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲ್ಯಾಟ್ ಖರೀದಿ ಮಾಡಬೇಕಾದ್ರೆ ಬಹುತೇಕ ರೇರಾ ಬಂದಮೇಲಂತೂ ಬಹುತೇಕ ಈ ಸಾಧ್ಯತೆ ಕಮ್ಮಿ. ಒಂದು ವೇಳೆ ಹೆಚ್ಚು ಕಮ್ಮಿ ಆದರೂ ಕೂಡ ಲೀಗಲಿ ನಿಮಗೆ ಎಲ್ಲವೂ ಕೂಡ ನಿಮಗೆ ಬಡ್ಡಿ ಸಮೇತ ವಾಪಸ್ ದುಡ್ಡನ್ನು ಪಡೀಲಿಕ್ಕೆ ಪ್ರಾವಿಷನ್ಸ್ ಕೂಡ ಇರುತ್ತೆ ಇಲ್ಲಿ. ಏನು ನೀವು ನಗರಗಳಲ್ಲಿದ್ದರೆ ಈ ವಿಚಾರ ಅಂತೂ ಗಮನಿಸಿರ್ತೀರ. ಯಾರೋ ಮನೆ ಕಟ್ಟಬೇಕಾದ್ರೆ ಅಕ್ಕಪಕ್ಕ ಮನೆ ಇರೋದಿಲ್ಲ, ಅದನ್ನು ನೋಡಿಕೊಂಡು ಆತ ಓಕೆ ಇಲ್ಲಿ ಫ್ರಂಟು ಇಲ್ಲಿ ಬ್ಯಾಕ್ ಅಂತ ಅಂದ್ಕೊಂಡೆಲ್ಲ ಕಟ್ಟಿರ್ತಾನೆ. ಅದಾದಮೇಲೆ ಈ ಕಡೆ ರೋಡ್ ಸೈಡ್ ಒಂದಿದ್ರೆ ಅದೊಂದು ಸೈಡ್ ಓಪನ್, ಉಳಿದಿದ್ದು ಎಲ್ಲ ಕಡೆಯಿಂದ ಇನ್ನೊಂದು ಇದಕ್ಕಿಂತ ದೊಡ್ಡ ಬಿಲ್ಡಿಂಗ್ಗಳು ಬಂದು ನಿಂತ್ಕೊಂಡು ಅವ್ರ ಮನೆ ಟಾಯ್ಲೆಟ್ ಇವ್ರ ಮನೆ ಮುಂದಕ್ಕೆ ಮುಖ ಮಾಡಿರ್ತವೆ. ಕಂಪ್ಲೀಟ್ ಗಾಳಿನೂ ಇಲ್ಲ, ಬೆಳಕು ಇಲ್ಲ, ಆ ರೀತಿಯಾಗಿ ಹೋಗುತ್ತೆ. ಜೊತೆಗೆ ಈ ರೀತಿ ಸೈಡ್ ತೊಗೊಂಡು ಮನೆ ಕಟ್ಟಿದಾಗ ಸುತ್ತಮುತ್ತ ನಿರಂತರವಾಗಿ ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಆಗ್ತಾನೆ ಇರುತ್ತೆ. ಚರ ಬಡ ಶಬ್ದ ಅಂತೂ ಇದ್ದೇ ಇರುತ್ತೆ. ಕೆಲವರಂತೂ ಜೀವಮಾನ ಪೂರ್ತಿ ಮನೆ ಕಟ್ತಾನೆ ಇರ್ತಾರೆ, ಹೇಳ್ಕೊಂಡು ಹೋಗ್ತಾನೆ ಇರ್ತಾರೆ, ಬೇಗ ಮುಗಿಸೋದೂ ಇಲ್ಲ. ಆಗ ಪಕ್ಕದವರಿಗೆ ನೆತ್ತಿ ಮೇಲೆ ದೆವ್ವ ಕುಣಿದಂಥ ಅನುಭವ ಆಗುತ್ತೆ, ಅಷ್ಟು ಕಿರಿಕಿರಿ ಆಗುತ್ತೆ. ಇನ್ನು ಕೆಲವರು ನೀವು ಜಾಗ ಬಿಟ್ಟಿದ್ರು ಕೂಡ ನಿಮ್ಮ ಗೋಡೆಗೆ ಒತ್ಕೊಂಡು ಇದು ನನ್ನ ಜಾಗ ನಾನು ಕಟ್ಕೊತೀನಿ ಅಂತೇಳಿ ಒತ್ಕೊಂಡು ಗೋಡೆ ಎಬ್ಬಿಸ್ಬಿಡ್ಬೋದು. ನಿಮ್ಮ ಮನೆ ಕಾಂಪೌಂಡ್ಗೂ ಕೂಡ ಅಂಟಿಸ್ಕೊಂಡು ಪಕ್ಕದಲ್ಲೇ ಇನ್ಯಾರೋ ಮನೆ ರೆನೋವೇಟ್ ಮಾಡ್ಬೋದು. ರೋಡ್ ಕೆಲಸ, ಚರಂಡಿ ಕೆಲಸ, ಆಪ್ಟಿಕಲ್ ಫೈಬರ್ ಕೆಲಸ, ಕಿರಿಕಿರಿ ಇದ್ದಿದ್ದೆ. ಹಾಗಾಗಿ ಯಾವಾಗಲೂ ಧೂಳು, ಗಲಾಟೆ, ಗೌಜಿ ಇದ್ದೇ ಇರುತ್ತೆ. ನಿಮ್ಮ ಮನೆ ಇರೋವರೆಗೂ ಈ ರೀತಿ ಸಮಸ್ಯೆಗಳು ಬಂದೇ ಬರೋ ಚಾನ್ಸಸ್ ಇರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ ಈ ಜಂಜಾಟ ಇರಲ್ಲ. ರೇರಾಗೆ ಯಾವ ರೀತಿ ಪ್ಲಾನ್ ಕೊಟ್ಟಿರ್ತಾರೆ ಆ ಪ್ಲಾನ್ನಂತೆ ಅಪಾರ್ಟ್ಮೆಂಟ್ ಕಟ್ಟಿ ಓನರ್ಸ್ ಅಸೋಸಿಯೇಷನ್ ಕೈಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಮುಗೀತು. ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗೆ ಏನೂ ಚೇಂಜಸ್ ಮಾಡೋಂಗಿಲ್ಲ. ಪಾರ್ಕ್ ಎಲ್ಲಿ ಬರುತ್ತೆ, ಸ್ವಿಮ್ಮಿಂಗ್ ಪೂಲ್ ಎಲ್ಲಿ ಬರುತ್ತೆ, ಚಿಲ್ಡ್ರನ್ ಪ್ಲೇ ಗ್ರೌಂಡ್ ಎಲ್ಲಿ ಬರುತ್ತೆ, ಮಿನಿ ಫಾರೆಸ್ಟ್ ಎಲ್ಲಿ ಬರುತ್ತೆ, ಬ್ಯಾಡ್ಮಿಂಟನ್ ಕೋರ್ಟ್ ಎಲ್ಲಿ ಬರುತ್ತೆ, ಕ್ರಿಕೆಟ್ ಪಿಚ್ ಎಲ್ಲಿ ಬರುತ್ತೆ, ಅವೆಲ್ಲವೂ ಕೂಡ ಏನು ಪ್ಲ್ಯಾನಲ್ಲಿ ಕೊಟ್ಟಿರ್ತಾರೆ ಅಪಾರ್ಟ್ಮೆಂಟ್ಗಳಲ್ಲಿ ಆ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಏನೂ ಬದಲಾವಣೆ ಮಾಡೋಂಗಿಲ್ಲ. ಅದು ಹಂಗಂಗೆ ಇರಬೇಕು ಅನ್ನೋ ನಿಯಮ ಇರುತ್ತೆ. ಬದಲಾವಣೆ ಮಾಡಬೇಕಂದ್ರೆ ಎಲ್ಲ ಓನರ್ಗಳ ಅನುಮತಿ ಪಡಿಬೇಕಾಗತ್ತೆ. ಹಾಗಾಗಿ ಒಂದ್ಸಲಿ ತಗೊಂಡು ಸೆಟಲ್ ಆದಮೇಲೆ ಅವರ ಜೀವನ ಪರ್ಯಂತ ಏನೂ ಅಲ್ಲಿ ಪ್ರಾಬ್ಲಮ್ ಬರೋದಿಲ್ಲ ಸಾಮಾನ್ಯವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ. ಏನೋ ಸೆಕ್ಯೂರಿಟಿ, ದಿನ ಬೆಳಗಾದರೆ ಮನೆ, ದೇವಸ್ಥಾನ, ಬ್ಯಾಂಕ್ಗಳಲ್ಲೂ ಕಳ್ಳತನ ಆಗೋದು ನೋಡ್ತಾ ಇರ್ತೀರಿ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ಕಳ್ಳತನ ಆಗೋದು ಬಹಳ ಬಹಳ ಅಪರೂಪ. ಆದರೂ ಹಿಡಿಯೋದು ಈಸಿ ಕಳ್ಳರನ್ನ. ಅವುಗಳ ಭದ್ರತೆ ಹಂಗಿರುತ್ತೆ. ಮೊದಲನೇದಾಗಿ ಕಾಂಪೌಂಡ್ಗಳೇ ಜೈಲಿನ ಕಾಂಪೌಂಡ್ಗೆ ಕಾಂಪಿಟೇಷನ್ ಕೊಡೋ ಮಟ್ಟಿಗಿರ್ತವೆ. ಜೊತೆಗೆ ಲಿಮಿಟೆಡ್ ಎಂಟ್ರಿ ಎಕ್ಸಿಟ್ ಇರುತ್ತೆ. ಎಷ್ಟೋ ಅಪಾರ್ಟ್ಮೆಂಟ್ಗಳಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಮುಂತಾದ ಡೆಲಿವರಿ ಪಾರ್ಟ್ನರ್ಗಳಿಗೂ ಎಂಟ್ರಿ ಕೊಡೋದಿಲ್ಲ. ಆರ್ಡರ್ ಮಾಡಿದವರೇ ಗೇಟ್ ಹತ್ರ ಬಂದು ತೊಗೊಂಡು ಹೋಗಬೇಕಾಗತ್ತೆ. ಅಂಥದ್ರಲ್ಲಿ ಕಳ್ಳರು, ದುಷ್ಟರು ಗೇಟ್ ದಾಟಿ ಅಲ್ಲಿ ಸೆಕ್ಯೂರಿಟಿಯನ್ನು ತಪ್ಪಿಸಿ, ಕ್ಯಾಮರಾ ತಪ್ಪಿಸಿ, ಅದಾದಮೇಲೆ ಬಿಲ್ಡಿಂಗ್ನಲ್ಲಿರೋ ಕ್ಯಾಮರಾಗಳನ್ನು ತಪ್ಪಿಸಿ, ಪರ್ಟಿಕ್ಯುಲರ್ ಮನೆ ನಂಬರ್ ಹುಡುಕಿ, ಸಾವಿರಾರು ಮನೆ ಇರ್ತವೆ, ಹುಡುಕಿ ಕಳ್ಳತನ ಮಾಡೋ ಸಾಧ್ಯತೆ ತುಂಬ ಕಮ್ಮಿ. ಜೊತೆಗೆ ಟ್ರೈನಿಂಗ್ ಆಗಿರೋ ಸಿಬ್ಬಂದಿ 24 ಗಂಟೆ ಡ್ಯೂಟಿಲಿ ಇರ್ತಾರೆ ಅಲ್ಲಿ. ಆದರೆ ಇಂಡಿವಿಜುವಲ್ ಮನೆಗಳಲ್ಲಿ ಎಷ್ಟೇ ಸೆಕ್ಯೂರಿಟಿ ಇದ್ರೂ ಸೆಕ್ಯೂರಿಟಿ ಕೊಡ್ಕೊಳ್ಳೋದು ಕಷ್ಟ. ಸೆಕ್ಯೂರಿಟಿ ಕಾಸ್ಟ್ ಎಲ್ಲ ಒಬ್ಬರೇ ಅದನ್ನು ಬೇರ್ ಮಾಡಬೇಕಾಗತ್ತೆ. ಜೊತೆಗೆ ಗ್ರ್ಯಾಂಡಾಗಿ ಮನೆ ಕಟ್ಟಿದಷ್ಟು ಕೂಡ ಕಳ್ಳರ ಕಣ್ಣು ಕುಗ್ತಾ ಇರುತ್ತೆ. ಈ ಮನೇಲಿ ಒಳ್ಳೆ ಅಪರ್ಚುನಿಟಿ ಯಾವಾಗ ಬರುತ್ತೆ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಆ ಒಂದು ಭಯ ಇದ್ದೇ ಇರುತ್ತೆ. ಹಾಗಾಗಿ ಸೆಕ್ಯೂರಿಟಿ ನೋಡಿದಾಗ ಅಪಾರ್ಟ್ಮೆಂಟ್ ಫಾರ್ ಬೆಟರ್ ಇಂಡಿವಿಜುವಲ್ ಹೌಸಸ್ಗಿಂತ. ಜೊತೆಗೆ ಫೆಸಿಲಿಟಿಗಳು, ಈಗ ಸ್ವಿಮ್ಮಿಂಗ್ ಪೂಲ್, ಜಿಮ್, ಕ್ಲಬ್ ಹೌಸ್, ಪ್ಲೇ ಗ್ರೌಂಡ್, ಇಂಡೋರ್ ಕೋರ್ಟ್ಗಳು, ರನ್ನಿಂಗ್ ಟ್ರ್ಯಾಕ್,
ಪಾರ್ಕ್, ಈ ರೀತಿ ಸಾಕಷ್ಟು ಫೆಸಿಲಿಟಿ ಇರುತ್ತೆ. 5-10 ಎಕರೆ ಜಾಗದಲ್ಲಿ 4 ಟವರ್, 5 ಟವರ್ ಅಥವಾ ಒಂದು 8-10 ಟವರ್, ಈ ರೀತಿ ಟವರ್ಗಳನ್ನು ಎಬ್ಸಿರ್ತಾರೆ. ಸುತ್ತ ಖಾಲಿ ಜಾಗಗಳು ಫೆಸಿಲಿಟಿಗೆ ಅಂತ ಇಟ್ಕೊಂಡಿರ್ತಾರೆ. ಇದ್ರದ್ದು ಪ್ಲಾನ್ ಇದೆಯಲ್ಲ, ಒಂದ್ಸಲಿ ಅಪ್ರೂವ್ ಆದ್ರೆ ಆಮೇಲೆ ಚೇಂಜ್ ಮಾಡಂಗಿಲ್ಲ. ಇನ್ ನೆಕ್ಸ್ಟ್ 30 ವರ್ಷ ಕಳೆದ್ರೂ ಕೂಡ ಕಾಂಪೌಂಡ್ ಒಳಗಡೆ ಏನು ಬೇರೆ ನಿರ್ಮಾಣಗಳನ್ನ ಮಾಡಂಗಿರಲ್ಲ ಅನ್ನೋ ರೂಲ್ಸ್ ಇರುತ್ತೆ. ಹಾಗಾಗಿ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ. ಆ ಫೆಸಿಲಿಟಿ ಪರ್ಮನೆಂಟ್ ಆಗಿರುತ್ತೆ. ಇದೇ ಫೆಸಿಲಿಟಿಯನ್ನ ಸ್ವಂತ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮಾಡ್ಕೋಬೇಕು ಅಂದ್ರೆ 16 ಎಕರೆ ಜಾಗದಲ್ಲಿ ಆತ ಈ ಡೊನಾಲ್ಡ್ ಟ್ರಂಪ್ದು ಮರಲಾಗೋ ಎಸ್ಟೇಟ್ ಇದೆಯಲ್ಲ, ಆ ಲೆವೆಲ್ಗೆ ದುಡ್ಡು ಖರ್ಚು ಮಾಡಿಕೊಂಡು ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಒಂದು 100 ಜನರನ್ನ ಕೆಲಸಕ್ಕೆ ಇಟ್ಕೊಂಡು ಆತ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಬಹಳ ಕಷ್ಟ. ಆದರೆ ಅದರ ಫ್ರಾಕ್ಷನ್ ಆಫ್ ಕಾಸ್ಟ್ನಲ್ಲಿ ಒಂದು 3, 4, 5, 6 ಸಾವಿರದ ಮಂತ್ಲಿ ಮೇಂಟೆನೆನ್ಸ್ನಲ್ಲಿ ಮನೆ ಜೊತೆಗೆ ಎಲ್ಲ ಫೆಸಿಲಿಟಿಗಳು ಕೂಡ ಸಿಕ್ಬಿಡುತ್ತೆ. ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಲೋನ್ಲಿನೆಸ್ ಜಾಸ್ತಿ ಇರೋದಿಲ್ಲ, ಒಂದು ಕಮ್ಯುನಿಟಿ ಲೈಫ್ ಸ್ಟೈಲ್ ಇರುತ್ತೆ. ಉದ್ದಕ್ಕಿರೋ ವಠಾರ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲಂತೂ ದೇಶದ ಮೂಲೆ ಮೂಲೆಗಳಿಂದ ಬಂದಿರೋ ಜನ ಎಲ್ಲ ಇರ್ತಾರೆ. ಹೆಚ್ಚು ಗಲಾಟೆ ಇರಲ್ಲ, ಟಫ್ ರೂಲ್ಸ್ ಇರುತ್ತೆ, ಜಾಸ್ತಿ ಡಿಸ್ಟರ್ಬೆನ್ಸಸ್ ಇರುವುದಿಲ್ಲ. ಮೇಲಕ್ ಹೋದಂಗಂತೂ ರೋಡ್ ಸೌಂಡ್ ಕೂಡ ಕೇಳಿಸೋದಿಲ್ಲ. ಹಾಗಾಗಿ ನಗರಗಳ ಯಂಗ್ ಪ್ರೊಫೆಷನಲ್ಸ್, ನವ ಜೋಡಿಗಳು ಹಾಗೂ ರಿಟೈರ್ಡ್ ಲೈಫ್ ಕಳಿಬೇಕು ನೆಮ್ಮದಿಯಾಗಿ, ನಾನು ಆರಾಮಾಗಿರ್ಬೇಕು, ನನ್ನ ಲೈಫ್ ಚೆನ್ನಾಗಿರ್ಬೇಕು, ನನಗೆ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋರಿಗೆ ಅಪಾರ್ಟ್ಮೆಂಟ್ ಒಳ್ಳೆ ಆಪ್ಷನ್. ಆದರೆ ತಗೊಳ್ಳೋಕ್ಕಿಂತ ಮುಂಚೆ ನೆಕ್ಸ್ಟ್ ಮಾರೋದು ಯಾವಾಗ, ಏನ್ ರೇಟ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಅಪಾರ್ಟ್ಮೆಂಟ್ಗಳಿಗಿಂತ ಲಾಂಗ್ ಟರ್ಮ್ನಲ್ಲಿ ಈ ಜಾಗ ಇರುತ್ತಲ್ಲ, ಜಾಗದ ಮೇಲೆ ಈಗ ಒಂದು ಸೈಟೋ ಡಬಲ್ ಸೈಟೋ ತೊಗೊಂಡು ಮನೆ ಕಟ್ಟಿದಾಗ ಆ ಜಾಗದ ಅಪ್ರಿಸಿಯೇಷನ್ ಜಾಸ್ತಿ ಇರುತ್ತೆ. ಆದರೆ ಗಮನಕ್ಕಿರಲಿ, ಬೆಂಗಳೂರಲ್ಲಿ ರಿಯಲ್ ಎಸ್ಟೇಟ್ ಬೂಮ್ ಆಗ್ತಾ ಇದೆ. ಲ್ಯಾಂಡ್ ವ್ಯಾಲ್ಯೂ ಹೆಂಗೆ ರೈಸ್ ಆಗ್ತಿದೆಯೋ ಅದೇ ಥರ ಅಪಾರ್ಟ್ಮೆಂಟ್ಗಳ ರೇಟ್ ಕೂಡ ರೈಸ್ ಆಗ್ತಾ ಇದೆ. ಆದರೆ ಯಾವಾಗಲೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಚೈನಾದಲ್ಲಿ ಸಪ್ಲೈ ಜಾಸ್ತಿಯಾಗಿ ಇದ್ದಿದ್ದ ಬಿಲ್ಡರ್ಗಳೆಲ್ಲ ಸಾವಿರಾರು ಅಪಾರ್ಟ್ಮೆಂಟ್ ಕಟ್ಟಿ ತಗೊಳ್ಳೋರಿಲ್ಲದೆ ಆಗಿ ಗೋಸ್ಟ್ ಟೌನ್ಗಳು ಕ್ರಿಯೇಟ್ ಆಗಿದ್ವು. ಆ ರೀತಿ ಆಗೋ ಆತಂಕ ಇದ್ದೇ ಇರುತ್ತೆ. ಆದರೆ ಸದ್ಯಕ್ಕೆ ಡಿಮಾಂಡನ್ನು ಮೀಟ್ ಮಾಡೋಕ್ಕೆ ಬಿಲ್ಡರ್ಗಳ ಕೈಲಿ ಆಗ್ತಾನೆ ಇಲ್ಲ. ಆ ಥರ ಡಿಮಾಂಡ್ ಇದೆ ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ನ್ಯೂ ಏಜ್ ಯಂಗ್ ಪ್ರೊಫೆಷನಲ್ಸ್ ಇದಾರಲ್ಲ, ಹೈ ಸ್ಯಾಲ್ರಿ ಇರೋರು ಮುಗಿಬಿದ್ದು ಫ್ಲ್ಯಾಟ್ಸ್ ತಗೊಳ್ತಿದ್ದಾರೆ, ಅಪಾರ್ಟ್ಮೆಂಟ್ ತಗೊಳ್ತಿದ್ದಾರೆ. ಹಾಗಾಗಿ ರೇಟ್ ಸದ್ಯಕ್ಕಂತೂ ಬೂಮ್ 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 ಅಂತ ಆಗ್ತಾ ಹೋಗ್ತಾನೆ ಇದೆ. ಈ ವಿಚಾರಗಳನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡಿರಿ. ಜೊತೆಗೆ ಆಗಲೇ ಹೇಳಿದ ಹಾಗೆ ಹೋಮ್ ಲೋನ್ಗೆ ನೀವು ಅಪ್ಲೈ ಮಾಡಬೇಕು ಅಂತ ಇದ್ದರೆ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಮಾಡೋಕ್ಕೆ, ನಿಮ್ಮ EMI ಎಷ್ಟು ಬರುತ್ತೆ ಅಂತೇಳಿ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡೋರು ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಕ್ಲಿಕ್ ಮಾಡೋ ಮೂಲಕ ಫಿಂಗರ್ ಟಿಪ್ಸಲ್ಲಿ ಕೆಲ ಸೆಕೆಂಡ್ಸಲ್ಲಿ ಲೋನ್ಗೆ ಅಪ್ಲೈ ಮಾಡಿ ನಿಮ್ಮ ಮನೆಯಲ್ಲಿ ಕೂತ್ಕೊಂಡೇ ಲೋನನ್ನು ಅಪ್ರೂವ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ನ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.